ಇದು ಯಾವಾಗ ಘಟನೆ ಆಗಿದ್ದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮಗೆ ನಾವು ಬೆಳಿಗ್ಗೆ 6 ಗಂಟೆಗೆ ನಮ್ಮನೆಯವರು ನಾವು ಹೊಲ್ದ ಹತ್ರಕ್ಕೆ ಹೋದ್ವು. ಇವತ್ತಲ್ಲ ಅವತ್ತು ಶನಿವಾರ ಹೊಲ್ದ ಹತ್ರಕ್ಕೆ. ಆಮೇಲೆ 10 ಗಂಟೆಗೆ ಕರೆಂಟ್ ಹೋಗುತ್ತೆ, ನೀರು ಬಿಡ್ತಾ ಇದ್ದು. ನಮ್ಮನೆಯವರು ನಾವು ನೀರು ಬಿಡ್ತಾ ಇದ್ದು ಜಮೀನ್ ಹತ್ರ. ಆಮೇಲೆ ನಮ್ಮಲ್ಲಿ ಪಾಪನ್ ಕರ್ಕೊಂಡು ಸ್ಕೂಲ್ಗೆ ಹೋದ್ರು ಬಿಡಕ್ಕೆ. ಆಮೇಲೆ ನಮ್ಮ ಮಗ ದನ ಅಡಿಕೆ ಬಂದು ಕಟ್ಟಾಕ್ಬಿಟ್ಟು ತಿಂಡಿ ತಂದು ಕೊಟ್ಟೋಗಿದ್ರು ಪಾಪನ್ ಬಿಡಕ್ಕೆ ಹೋದಾಗ. ತಿಂಡಿ ತಿಂದ್ಬಿಟ್ಟು ಇಬ್ರು ಶುಂಠಿ ಕಾಳೆ ಕೀಳ್ತಾ ಇದ್ದು. ಇವಳು ಅವತ್ತು ಏಕಾದಶಿ ಹಬ್ಬ ಅಲ್ವಾ, ಮನೆ ವರ್ಷಕ್ಕೆಂದು ಇರ್ತಾಳೆ. ಆಮೇಲೆ ನಾವು ಒಬ್ರು ಮನೇಲಿ ಇರು ಇಷ್ಟಿಟ್ಟು ನಾವು ಯಾರು ಖಾಲಿ ಮಾಡ್ತಿರ್ಲಿಲ್ಲ. ಮನೇಲಿ ಇರಿವು ಒಬ್ರು. ಪಾಪನ್ ಕರ್ಕ ಬಂದ್ಮೇಲೆ ಅವಳು ಹೊಲ್ದ ಹತ್ರಕ್ಕೆ ಬಂದ್ರೆ ನಾನು ಮನೇಲಿ ಪಾಪನ್ ನೋಡ್ಕೊಂಡು ಇರಿವಿ. ಇವಳು ಅಷ್ಟರೊಳಗೆ ಬಂದಳು ಹೊಲ್ದ ಹತ್ರಕ್ಕೆ. ಇವಳು ಅವನಿಗೆ ಕೊಟ್ಟು ಎಲ್ಲಾನು ಸುಕ್ಕೆ ತಗೊಂಡು ಹೊಡೆದು ಬೀರಿಂದ ಒಡವೆ ಎಲ್ಲಾನು ಎತ್ತಿಬಿಟ್ಟು ಅವ್ನು ಬರಳಿಕೆಂದು ಆ ಮೂಲಿ ತಗೋಗಿ ಕೊಟ್ಟವಳು ಇವಳೆಯ ಒಡವೆ. ಆಮೇಲೆ ಈ ಬೀಗ ಹಾಕಿಲ್ಲ ಬಾಗಲ್ದ, ಅದೊಂದು ಕೊಡ್ಕಿಗೆ ಹಾಕಿವಳು. ಯಾರೋ ಹೊಡೆದು ಮುರಿದವ್ರೆ ಅನ್ನಂಗೆ ಮಾಡ್ಲಿ ಅಂತವ ಬಂದ್ಲು. ಹೊಲ್ದ ಹತ್ರಕ್ಕೆ ಬಂದು ಅಡುಗೆನೂ ಮಾಡಿಲ್ಲ, ಏನಿಲ್ಲ, ಯಾರೋ ಬಾಚಿಗೆ ಹೋಗ್ಯವ್ರೆ ಅನ್ನಂಗೆ ತಿಳ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಹೊಲ್ದ ಹತ್ರಕ್ಕೆ ಬಂದ್ಲು. ನಾವು ಸ್ನಾನಕ್ಕೆ ಬರ್ಬೇಕಾಯ್ತು ಅವತ್ತು ಏಕಾದಶಿ ಹಬ್ಬಕ್ಕೆ. ನಮ್ಮಲ್ಲಿ ಅಷ್ಟು ಪಾಪನ ಕರ್ಕ ಬಂದ್ರು. ಇಲ್ಲಿ ಬಂದು ನೋಡಿದ್ರೆ ಈ ಥರ ನಡೆದೋಯ್ತು. ಬಾರ್ಲಾ ನಮ್ಮ ಮನೆ ಹಾಳು ಮಾಡ್ಯಾವಳೆ, ಬಾರೋ ಎಷ್ಟೊತ್ತಿಗೆ ಬಂದ್ಲು ಅಂತ ಇವ್ರು ಫೋನ್ ಮಾಡಿದ್ರು ನನ್ನ ಮಗನಿಗೆ. ಆಗ ಏನ್ರಿ ನಮ್ಮನೇಲಿ ಕಳ್ತನ ಐತನ್ರಿ, ಏನೂ ಇಲ್ವಂತನ್ರಿ ಅಂತ ಆತ್ರಿಸಿ ಅಮ್ಮನ ಬಿಟ್ಟು ಬರ್ತೀನಿ, ನೀನು ಇಲ್ಲೇ ಇರು ಅನ್ನೋ ಹೊತ್ತಿಗೆ ಇಲ್ಲ ನಾನು ಬರ್ತೀನಿ ಅಂತ ನನ್ನ ಪಕ್ಕ ಗಾಡೀಲಿ ಕೂತ್ಕೊಂಡ್ಲು. ಬಂದು ನೋಡಿದ್ರಿ, ಅಯ್ಯೋ ಹಿಂಗಾಯ್ತೆ ಹಂಗಾಯ್ತೆ. ನಾನು ಕೆಚ್ಕೊಂಡು ನನ್ನ ಹೆಣ್ಮಕ್ಳು ಎಲ್ಲ ಇಲ್ಲೇ ಇದ್ದು, ಇಬ್ರು ಹೆಣ್ಮಕ್ಳವು. ಅವಳವು ಇರಲಿಲ್ಲ, ಅವಳ ಫಸ್ಟೇ ಅವನಿಗೆ ಕೊಟ್ಟವಳೆ ಅವಳ ಒಡವೆ ಎಲ್ಲನೂ. ನಮ್ಮ ಮಕ್ಳವು ನನ್ನವು ನಮ್ಮವು ಇದ್ದು ಅವೆಲ್ಲನೂ ಬೀರ್ ಕೆಚ್ಬಿಟ್ಟು ತಗೋಗಿ ಕೊಟ್ಟವಳೆ. ಕೇಳಿದ್ದು ಅದನ್ನೂ ಹಿಂಗೆ ನಮಗೆ ಗೊತ್ತಿರ್ಲಿಲ್ಲ. ಎತ್ತಿ ಅವಳೆ ನಮ್ಮ ಮನೆಯವ್ರ ಹತ್ರಲ್ಲೇ ಇತ್ತು. ನನಗೊಂದು ಕೀ ಇಟ್ಕೊಂಡಿದ್ದೆ. ನಮ್ಮ ಹೆಣ್ಮಕ್ಳು ಕೊಟ್ರೆ ಬಂದಾಗ ನಾನು ಒಂದೇ ಸಮಕ್ಕಿರಕ್ಕಲ್ಲ, ನೀನು ಕಾಣ್ದಂಗೆ ಇಟ್ಕೊಂಡಿರು ಒಂದ ಅಂತ ಕೊಟ್ಟಿದ್ರು. ಅದು ಎಲ್ಲಿ ಪತ್ತೆ ಹಚ್ಚಿದ್ಲೋ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ಡೌಟ್ ಬರ್ಲಿಲ್ಲ ಅಮ್ಮ ನಿಮ್ಗೆ? ಡೌಟ್ ಬಂದಿತ್ತಾ ಫಸ್ಟ್ ಅಂದ್ರೆ ಇವನಿಗೆ ಕೊಟ್ಟವ ಅಂತ ಡೌಟ್ ಬಂದ್ರನಲ್ಲ. ಅವ್ರ ಮನೆಗೆ ತಗೋಯ್ಕ ಎಲ್ಲ ನಾನು ಕೇಳಿದ ಹೊತ್ತಿಗೆ ನನ್ನ ಕೈಲಿ ಮಾತಾಡ್ತಾರಲ್ಲ, ನನ್ನ ಮಗನ ಕರ್ದೊಯ್ ಅವಳ ಒಡಬಿಲ್ವಲ್ಲ ಎಲ್ಲ ಅನ್ನೋ ಹೊತ್ತಿಗೆ ನಿಮ್ಮನೆ ಕಳ್ತನ ಆದಾಗ ಇವಳ ಮೇಲೆ ಡೌಟಾ? ಅವಳ ಮೇಲೆ ಡೌಟ್. ನಾವು ಸಿಸಿ ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ರೆ ನಾವು ಅವಳನ್ನೇ ಹಿಡ್ಕೊಡ್ತಿದ್ವಿ, ಅವಳನ್ನೇ ಹಿಡಿತಿದ್ವಿ. ಸಿಸಿ ಕ್ಯಾಮ್ರಾ ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಪತ್ತೆ ಹಚ್ಚಿದ್ರು. ಆದ್ರೂ ಕಾಣದೇ ಇದ್ದಿದ್ರು ನಾವು ಅವಳನ್ನೇ ಕೊಡ್ತಿದ್ವಿ. ಡೌಟ್ ಇತ್ತು. ಅಲ್ಲ, ಈಗ ಅವ್ರ ಒಡವೆಗಳಿತ್ತಲ್ಲ, ಅವು ಕಾಣ್ದಾಗ ನಿಮಗೇನು ಹೇಳಿ? ನನ್ನ ಮಗ ಕೇಳ್ದ ಎಲ್ಲ ನಿನ್ನ ಒಡವೆ ಅನ್ನೋ ಹೊತ್ತಿಗೆ ನನ್ನ ಒಡವೆ ನನ್ನ ತಗೋದೆ ಎಲ್ಲಿ ತಗೋಯಿದೀಯ ನಮ್ಮೂರಲ್ಲಿ ಇಟ್ಟಿದ್ನಿ ಅನ್ನು. ಯಾರನ್ನ ಹೇಳಿ ಕೇಳಿ ತಗೋದೆ ಅನ್ನೋ ಹೊತ್ತಿಗೆ ನಮ್ಮ ಹೆಣ್ಮಕ್ಳು ಇಲ್ಲಿದ್ವಲ್ಲ, ನೀವ್ ಹೆಂಗೆ ನಿಮ್ಮ ಅಕ್ಕ ತಂಗಿರ ಇಟ್ಕೊಂಡಿರ ಹಂಗೆ ನಮ್ಮ ಅಪ್ಪನ ಮೇಲೆ ನಾನು ಸೇಫ್ಟಿಲಿ ಇಟ್ಟಿದ್ದೀನಿ ಅಂದ. ಆಮೇಲೆ ಇವನು ಅದು ನಮಗೆ ಗೊತ್ತಿಲ್ಲ ಸರ್, ಅದು ಪರಿಚಯ ಇತ್ತು. ಅದೇ ಊರು ಒಂದೇ ಊರೇ ಇಬ್ಬರ್ತೀವಿ. ಗೊತ್ತು, ಚೋತನ ಅಂತಲಂತೆ. ಏನೋ ಅದು ದೇವ್ರಿಗೆ ಒಬ್ನಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಯಾರು ನಮ್ಮ ಮಗಂದ 11 ವರ್ಷ ತುಂಬಿಲ್ಲ, 10 ತುಂಬಿ 11 ನಡೀತೈತಿ. 2 ಪಾಪವನ್ನ, ಒಬ್ಬ 4ನೇ ಕ್ಲಾಸು, ಒಂದು ಈಗ LKG ಸೇರಿಸಿದ್ವಿ. ಮಾಡುವಂತ ಯಾರು ಹೇಳ್ತಾರೆ ಹೇಳಿ? ನಮಗೆ ಆಗ್ನಾರ್ದೇ ಇದ್ದಲ್ರು ಮಂಡಿ ಆಪ್ರೇಷನ್ ಐತಿ, ನಮಗೆ ಸೊಂಟ ಆಪ್ರೇಷನ್ ಆಯ್ತು. ಅದ್ರಲ್ಲಿ ನಾವು ಜಮೀನು ಹೋಯ್ತಲ್ಲ, ದುಡಿಯೋಣ 4 ಕಾಸು ನಮ್ಮ ಮಕ್ಳಿಗೆ ಮಾಡೋಣ ಅಂತ ನಾವು ಮಾಡಿದ್ರೆ ಇವಳು ಈ ಥರ ನೀಗೆ ಹಾಕಿದ್ಲಲ್ಲ. ನಾವು ಹೆಂಗೆ ಇಂಥ ಸ್ವಸತೆ ಇರೋದು? ನನ್ನ ಮಗ ಹೆಂಗೆ ಬಳಸೋದು? ಆ ಮಕ್ಳು ಭವಿಷ್ಯ ಏನು ಮಾಡೋದು? ಎಷ್ಟು ವರ್ಷ ಆಯ್ತು? ಅವಳ 11 ವರ್ಷ. ಈಗ ಅವ್ರು ಪೊಲೀಸ್ನವರು ಟ್ರೇಸ್ ಮಾಡ್ಯಾರ, ಏನ ಅವ್ರನ್ನ ಹಿಡ್ಕೊಂಡು ಹೋಗಾರ? ಯಾಕೆ ಆಗೈತಿ?